ನಾಟಕ ಬಯಲು. ಅಮೆರಿಕ ಜೊತೆ ಮಾತುಕತೆಯೇ ನಡೆದಿಲ್ಲ ಎಂದ ಇರಾನ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಗಿನ ಮಾತುಕತೆ ಯಶಸ್ವಿಯಾಗಿದೆ ಎಂದು ಘೋಷಿಸಿದ ಬೆನ್ನಲ್ಲೇ ಇಸ್ಲಾಮಿಕ್ ಗಣರಾಜ್ಯ ಇರಾನ್ ಈ ಹೇಳಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಅಮೆರಿಕದೊಂದಿಗೆ ಯಾವುದೇ ನೇರ ಅಥವಾ ರಹಸ್ಯ ಮಾತುಕತೆಗಳು ನಡೆದಿಲ್ಲ. ಟ್ರಂಪ್ ಅವರದ್ದು ಕೇವಲ ಮಾನಸಿಕ ಯುದ್ಧ ತಂತ್ರ ಎಂದು ಇರಾನ್ ಗುಡುಗಿದೆ. ಇದರಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತದೆ ಎಂಬ ಜಾಗತಿಕ ನಿರೀಕ್ಷೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಸಂಧಾನ ನಡೆದಿಲ್ಲ, ಅಮೆರಿಕವೇ ಹೆದರಿ ಹಿಂದೆ ಸರಿದಿದೆ. ಇರಾನ್ ಮಾಧ್ಯಮಗಳ ಪ್ರತಿಪಾದನೆ ಇದು. ಇರಾನ್ನ ಪ್ರಭಾವಿ ಸುದ್ದಿ ಸಂಸ್ಥೆ ಫಾರ್ಸ್ ವರದಿ ಮಾಡಿರುವಂತೆ ಇರಾನ್ ತನ್ನ ನೆರೆಹೊರೆಯ ಗಲ್ಫ್ ರಾಷ್ಟ್ರಗಳ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ ನಂತರ ಟ್ರಂಪ್ ಅನಿವಾರ್ಯವಾಗಿ ಇರಾನ್ ಮೇಲಿನ ದಾಳಿಯನ್ನು ಮುಂದೂಡಿದ್ದಾರೆ. ಅಷ್ಟೇ ಅಲ್ಲದೆ ಇರಾನ್ನ ಪ್ರಮುಖ ಪತ್ರಿಕೆ ಟೆಹರಾನ್ ಟೈಮ್ಸ್ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಂಟಾಗಿರುವ ಆರ್ಥಿಕ ಒತ್ತಡ ಮತ್ತು ತೈಲ ಬೆಲೆ ಏರಿಕೆಯ ಭೀತಿಯೇ ಟ್ರಂಪ್ ದಾಳಿಯಿಂದ ಹಿಂದೆ ಸರಿಯಲು ಮುಖ್ಯ ಕಾರಣ ಎಂದು ವಿಶ್ಲೇಷಿಸಿದೆ. ರಾಜತಾಂತ್ರಿಕತೆಯ ಬಾಗಿಲು ಬಂದ್ ಎಂದ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರು ಟ್ರಂಪ್ ಹೇಳಿಕೆಗೆ ವ್ಯತಿರಿಕ್ತವಾಗಿ ಮಾತನಾಡಿದ್ದಾರೆ. ಅಮೆರಿಕದೊಂದಿಗಿನ ಮಾತುಕತೆಗಳು ಈಗಾಗಲೇ ಅಂತ್ಯಗೊಂಡಿವೆ. ಇದು ನಮಗೆ ಅತ್ಯಂತ ಕಹಿ ಅನುಭವ ಮತ್ತು ವಿಶ್ವಾಸಘಾತುಕತನದ ಸಂಕೇತವಾಗಿದೆ. ಈ ಸಂಘರ್ಷವು ರಾಜತಾಂತ್ರಿಕತೆಯ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿದೆ ಎಂದು ಹೇಳುವ ಮೂಲಕ ಟ್ರಂಪ್ ಅವರ ಸಕಾರಾತ್ಮಕ ಚರ್ಚೆಯ ವಾದವನ್ನ ಸರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಟ್ರಂಪ್ರ 5 ದಿನಗಳ ಅಂತಿಮ ಗಡುವು. ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಟ್ರಂಪ್ ಕಳೆದ 2 ದಿನಗಳಿಂದ ಇರಾನ್ ಜೊತೆ ಸುದೀರ್ಘ ಚರ್ಚೆ ನಡೆದಿದೆ ಮತ್ತು ಇರಾನ್ ಅಣ್ವಸ್ತ್ರ ತ್ಯಜಿಸಲು ಒಪ್ಪಿದೆ ಎಂದು ಬರೆದುಕೊಂಡಿದ್ದರು. ಹೋರ್ಮುಜ್ ಜಲಸಂಧಿಯನ್ನು ತೆರೆಯಲು ನೀಡಿದ್ದ 48 ಗಂಟೆಗಳ ಗಡುವು ಮುಗಿದ ನಂತರ ಮಾತುಕತೆಯ ಹಿನ್ನೆಲೆಯಲ್ಲಿ ಟ್ರಂಪ್ ಇರಾನ್ ವಿದ್ಯುತ್ ಸ್ಥಾವರಗಳ ಮೇಲಿನ ದಾಳಿಯನ್ನು 5 ದಿನಗಳ ಕಾಲ ಮುಂದೂಡುವುದಾಗಿ ಅವರು ತಿಳಿಸಿದ್ದರು. ಆದರೆ ಇರಾನ್ ಈ ಎಲ್ಲಾ ಹೇಳಿಕೆಗಳನ್ನ ಕೇವಲ ಸುಳ್ಳು ಪ್ರಚಾರ ಎಂದು ಕರೆದಿದೆ. ಮಾರುಕಟ್ಟೆಯನ್ನು ಸ್ಥಿರಗೊಳಿಸಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದ ಇರಾನ್ ಹಾರ್ಮುಜ್ ಜಲಸಂಧಿ ಮತ್ತು ಇಂಧನ ಮಾರುಕಟ್ಟೆಯ ಅಸ್ಥಿರತೆ, ಯಾವುದೇ ಸಂಧಾನಗಳು ನಡೆಯುತ್ತಿಲ್ಲ. ಇಂತಹ ಮಾನಸಿಕ ಯುದ್ಧ ತಂತ್ರಗಳಿಗೆ ಹಾರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಅಥವಾ ಇಂಧನ ಮಾರುಕಟ್ಟೆಯನ್ನು ಸ್ಥಿರಗೊಳಿಸಲು ಸಾಧ್ಯವಿಲ್ಲ ಎಂದು ಇರಾನ್ ಎಚ್ಚರಿಸಿದೆ. ಒಂದು ವೇಳೆ ಅಮೆರಿಕ ತನ್ನ 5 ದಿನಗಳ ಗಡುವಿನ ನಂತರ ದಾಳಿ ನಡೆಸಿದ್ರೆ ಇರಾನ್ ತನ್ನ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ಪ್ರತಿದಾಳಿ ನಡೆಸಲು ಸಜ್ಜಾಗಿದೆ ಎಂದು ಇರಾನ್ ಸೇನೆ ಘೋಷಿಸಿದೆ. ಈ ಬೆಳವಣಿಗೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊಂದಲ ಮೂಡಿಸಿದ್ದು ಟ್ರಂಪ್ ಮತ್ತು ಇರಾನ್ ನಾಯಕರ ನಡುವೆ ಸತ್ಯಕ್ಕಾಗಿ ದೊಡ್ಡ ಸಮರವೇ ನಡೆಯುತ್ತಿದೆ. ಮುಂದಿನ 5 ದಿನಗಳು ಇಡೀ ಜಗತ್ತಿನ ಭವಿಷ್ಯವನ್ನು ನಿರ್ಧರಿಸಲಿವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ.